ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಆಪ್ಟಿಕ್ಸ್ ಅಂದ್ರೆ ಬೆಳಕಿನ ವಿಜ್ಞಾನದ ಬಗ್ಗೆ ಮಾತಾಡಲಿದ್ದೇವೆ. ಸುಮ್ಮನೆ ಬಾಯ್ಪಾಠ ಮಾಡೋ ಬದಲು ಬೆಳಕು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಲಾಜಿಕ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಎಕ್ಸಾಮ್ಗಳಲ್ಲಿ ಎದುರಾಗೋ ಎಂತಹದೇ ಕಠಿಣ ಪ್ರಶ್ನೆಗಳ ಟ್ರ್ಯಾಪ್ನಿಂದ ನೀವು ಈಸಿಯಾಗಿ ಪಾರಾಗಬಹುದು. ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಈ ಪಯಣದ ರೂಪರೇಷೆಗಳು ಹೀಗವೆ. ಮೊದಲಿಗೆ ಬೆಳಕಿನ ಸ್ವರೂಪದ ಬಗ್ಗೆ, ಆಮೇಲೆ ಬೌನ್ಸಿಂಗ್ ಮತ್ತು ಬೆಂಡಿಂಗ್, ಆಮೇಲೆ ಗ್ರ್ಯಾಂಡ್ ಸಿಂಥಸಿಸ್, ಫೋಟೋಗ್ರಾಫರ್ ಅನಲಾಜಿ, ಹಾಗೂ ಕೊನೆಯದಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಕಾಣೋ ಆಪ್ಟಿಕಲ್ ಇಲ್ಯೂಷನ್ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇ ವಿಭಾಗ ಬೆಳಕಿನ ಸ್ವರೂಪ. ಇದನ್ನೊಂದು ಕಾಸ್ಮಿಕ್ ರಹಸ್ಯ ಅಂತಲೇ ಹೇಳ್ಬೋದು. ಅಸಲಿಗೆ ಈ ಬೆಳಕು ಅಂದ್ರೆ ಏನು? ಒಂದ್ಕಡೆ ಅದು ನೇರ ರೇಖೆಯಲ್ಲಿ ಚಲಿಸುತ್ತೆ ಅಂತೀವಿ, ಇನ್ನೊಂದ್ಕಡೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳ ಥರ ವರ್ತಿಸುತ್ತೆ ಅಂತೀವಿ. ಇದನ್ನೇ ನಾವು ಡ್ಯುಯಲ್ ನೇಚರ್ ಅಥವಾ ದ್ವಂದ್ವ ಸ್ವರೂಪ ಅಂತ ಕರೆಯೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಶಬ್ದ ಚಲಿಸಬೇಕು ಅಂದ್ರೆ ಗಾಳಿ ಅಥವಾ ನೀರು ಬೇಕೇ ಬೇಕು ಅಲ್ವಾ? ಆದರೆ ಬೆಳಕಿಗೆ ಯಾವುದೇ ಮೀಡಿಯಂ ಅಂದ್ರೆ ಮಾಧ್ಯಮ ಬೇಕಾಗಿಲ್ಲ. ಬಾಹ್ಯಾಕಾಶದಲ್ಲಿ ಒಂದು ಸ್ಪೇಸ್ ಶಿಪ್ ಹೇಗೆ ಯಾವುದೇ ರಸ್ತೆ ಇಲ್ಲದೆ ಹೋಗುತ್ತೋ, ಹಾಗೆ ಬೆಳಕು ಕೂಡ ಶೂನ್ಯದಲ್ಲಿ ಅಂದ್ರೆ ನಿರ್ವಾತದಲ್ಲಿ ಸುಲಭವಾಗಿ ಟ್ರಾವೆಲ್ ಮಾಡುತ್ತೆ. ಈಗ ಈ ದೊಡ್ಡ ನಂಬರ್ ಕಡೆ ಸ್ವಲ್ಪ ಗಮನ ಹರಿಸಿ. 30 ಕೋಟಿ. ಇದು ನಿರ್ವಾತದಲ್ಲಿ ಅಂದ್ರೆ ವ್ಯಾಕ್ಯೂಮ್ನಲ್ಲಿ ಬೆಳಕಿನ ವೇಗ. ಪ್ರತಿ ಸೆಕೆಂಡಿಗೆ 30 ಕೋಟಿ ಮೀಟರ್. ಇದೊಂದು ಯೂನಿವರ್ಸಲ್ ಕಾನ್ಸ್ಟೆಂಟ್. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡ್ರೂ ಇದ್ರ ಬಗ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ. ಇದೇ ಅಗಾಧವಾದ ವೇಗ ಬೆಳಕನ್ನ ಅಷ್ಟು ಸ್ಪೆಷಲ್ ಆಗಿ ಮಾಡೋದು. ಸರಿ, ಈಗ ಎರಡನೇ ವಿಭಾಗಕ್ಕೆ ಬರೋಣ. ಬೌನ್ಸಿಂಗ್ ವರ್ಸಸ್ ಬೆಂಡಿಂಗ್. ಇಷ್ಟು ಫಾಸ್ಟಾಗಿ ಹೋಗೋ ಬೆಳಕು ಯಾವುದಾದ್ರೂ ವಸ್ತುವಿಗೆ ಡಿಕ್ಕಿ ಹೊಡೆದಾಗ ಏನಾಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಇಲ್ಲಿ 2 ದಾರಿಗಳಿವೆ. ಬೆಳಕು ಒಂದು ಮೇಲ್ಮೈಗೆ ಬಡಿದು ವಾಪಸ್ ಬಂದ್ರೆ ಅದನ್ನ ನಾವು ರಿಫ್ಲೆಕ್ಷನ್ ಅಂದ್ರೆ ಪ್ರತಿಫಲನ ಅಂತೀವಿ. ಅದೇ ಬೆಳಕು ಗಾಜಿನಂಥ ಪಾರದರ್ಶಕ ವಸ್ತುವಿನ ಒಳಗೆ ಹೋಗಿ ಸ್ವಲ್ಪ ಬಾಗಿದ್ರೆ ಅದನ್ನ ರಿಫ್ರಾಕ್ಷನ್ ಅಥವಾ ವಕ್ರೀಭವನ ಅಂತ ಕರಿತೀವಿ. ರಿಫ್ಲೆಕ್ಷನ್ಗೆ ಬೆಸ್ಟ್ ಉದಾಹರಣೆ ಅಂದ್ರೆ ಲ್ಯಾಟ್ರಲ್ ಇನ್ವರ್ಷನ್. ನೀವು ಆಂಬ್ಯುಲೆನ್ಸ್ ಮೇಲೆ ಅಕ್ಷರಗಳನ್ನ ಉಲ್ಟಾ ಬರ್ದಿರೋದನ್ನ ನೋಡಿರ್ತೀರಾ, ಹೌದಲ್ವಾ? ಮುಂದಿರೋ ವಾಹನದ ಕನ್ನಡಿ ಮೂಲಕ ನೋಡಿದಾಗ ಈ ರಿಫ್ಲೆಕ್ಷನ್ನಿಂದಾಗಿ ಆ ಅಕ್ಷರಗಳು ನೇರವಾಗಿ ಕಾಣಿಸುತ್ತೆ. ಡೆಫಿನೆಟ್ ಆಗಿ ಇದೊಂದು ಜೀವ ಉಳಿಸೋ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಆದ್ರೆ ರಿಫ್ರಾಕ್ಷನ್ನಲ್ಲಿ ಬೆಳಕು ಯಾಕೆ ಬಾಗುತ್ತೆ? ಇದರ ಹಿಂದಿರೋ ಲಾಜಿಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ರಿಫ್ರಾಕ್ಷನ್ ಅನ್ನೋದು ಪ್ರಕೃತಿ ಕಂಡುಕೊಂಡಿರೋ ಒಂದು ಭರ್ಜರಿ ಶಾರ್ಟ್ಕಟ್. ಬೆಳಕು ಒಂದು ದಟ್ಟವಾದ ಮಾಧ್ಯಮ ಅಂದ್ರೆ ಡೆನ್ಸರ್ ಮೀಡಿಯಂ ಒಳಗೆ ಹೋದಾಗ ಅದರ ಸ್ಪೀಡ್ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಆದಷ್ಟು ಬೇಗ ಆ ಕಡೆ ಹೋಗ್ಬೇಕು ಅಂತ ಪ್ರಕೃತಿ ಒಬ್ಬ ಎಕ್ಸ್ಪರ್ಟ್ ಇಂಜಿನಿಯರ್ ತರಹ ಬೆಳಕನ್ನ ಸ್ವಲ್ಪ ಬಾಗಿಸುತ್ತೆ. ಕನಿಷ್ಠ ಸಮಯ ತಗೊಳ್ಳೋ ಮಾರ್ಗ ಇದು. ವಾವ್, ಎಂತ ಅದ್ಭುತವಾದ ಲಾಜಿಕ್ ಅಲ್ವಾ? ಹಾಗಾದ್ರೆ ಈ ಬಾಗೋದನ್ನ ಅಳೆಯೋದು ಹೇಗೆ? ಅದಕ್ಕೆ ನಾವು ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ಬಳಸೋದು. ಇದನ್ನ C/V ಅಂದ ಲೆಕ್ಕ ಹಾಕ್ತಾರೆ. ಅಂದ್ರೆ ನಿರ್ವಾತದಲ್ಲಿ ಬೆಳಕಿನ ವೇಗ ಮತ್ತು ಆ ನಿರ್ದಿಷ್ಟ ಮಾಧ್ಯಮದಲ್ಲಿ ಅದರ ವೇಗ, ಇವೆರಡರ ಅನುಪಾತ. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾದ ಮುಖ್ಯ ಪಾಯಿಂಟ್ ಏನಂದ್ರೆ ಇದೊಂದು ಪ್ಯೂರ್ ನಂಬರ್. ಇದಕ್ಕೆ ಮೀಟರ್ ಅಥವಾ ಸೆಕೆಂಡ್ ಥರ ಯಾವುದೇ ಯೂನಿಟ್ಸ್ ಇಲ್ಲ. ಇದು ಕೇವಲ ಆ ಮೀಡಿಯಂನ ಆಪ್ಟಿಕಲ್ ಡೆನ್ಸಿಟಿಯನ್ನ ಮಾತ್ರ ಹೇಳುತ್ತೆ. ಈಗ ಇಲ್ಲಿರೋ ಟೇಬಲ್ ನೋಡಿ. ಗಾಳಿಯ ರಿಫ್ರಾಕ್ಟಿವ್ ಇಂಡೆಕ್ಸ್ 1.0, ನೀರು 1.33 ಮತ್ತು ಗಾಜು 1.52. ಆದ್ರೆ ಆ ಲಿಸ್ಟ್ ಕೊನೆಯಲ್ಲಿರೋ ವಜ್ರ ಅಂದ್ರೆ ಡೈಮಂಡ್ನ ನಂಬರ್ ನೋಡಿ, 2.42. ಇದು ನಮ್ಮ ರೆಗ್ಯುಲರ್ ವಸ್ತುಗಳಿಗಿಂತ ಎಷ್ಟೊಂದು ಡಿಫ್ರೆಂಟ್ ಆಗಿದೆ ಅಲ್ವಾ? ಈ 2.42 ಅನ್ನೋ ಅತಿ ಹೆಚ್ಚಿನ ರಿಫ್ರಾಕ್ಟಿವ್ ಇಂಡೆಕ್ಸಿಂದ ಏನಾಗುತ್ತೆ ಗೊತ್ತಾ? ಬೆಳಕು ವಜ್ರದ ಒಳಗೆ ಹೋದ ತಕ್ಷಣ ಅದರ ಸ್ಪೀಡ್ ಅರ್ಧಕ್ಕಿಂತ ಕಡಿಮೆ ಆಗ್ಬಿಡುತ್ತೆ. ಸ್ಪೀಡ್ ಕಡಿಮೆಯಾಗಿ ತುಂಬಾ ಬಾಗಿ ಬಿಡೋದ್ರಿಂದ ಆ ಬೆಳಕು ಸುಲಭವಾಗಿ ಹೊರಬರೋಕ್ಕೆ ಆಗೋದೇ ಇಲ್ಲ. ಅದು ಒಳಗಡೆನೆ ಪದೇ ಪದೇ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಇದನ್ನೇ ಮ್ಯಾಸಿವ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೆಯೋದು. ವಜ್ರಕ್ಕೆ ಆ ಜಗಮಗಿಸೋ ಹೊಳಪು ಬರೋಕ್ಕೆ ಅಸಲಿ ಕಾರಣ ಇದೆ. ಓಕೆ, ಈಗ 3ನೇ ವಿಭಾಗ ದಿ ಗ್ರ್ಯಾಂಡ್ ಸಿಂಥೆಸಿಸ್ಗೆ ಬರೋಣ. ಇಲ್ಲಿ ನಾವು ಆಪ್ಟಿಕ್ಸ್ನ ನಿಯಮಗಳನ್ನ ಒಟ್ಟುಗೂಡಿಸಿ ನೋಡೋಣ. ಮಸೂರಗಳು ಮತ್ತೆ ಕನ್ನಡಿಗಳ ಬಗ್ಗೆ ಓದುವಾಗ ಎಷ್ಟೊಂದು ಕನ್ಫ್ಯೂಷನ್ ಆಗತ್ತೆ ಅಲ್ವಾ? ಅದನ್ನ ಸಿಂಪಲ್ ಮಾಡೋಣ. ಒಂದೇ ಒಂದು ಚಮಚ ಊಹಿಸ್ಕೊಳ್ಳೆ. ಒಳಭಾಗ ತಗ್ಗಾಗಿದೆ, ಅದು ಕಾನಕೇವ್. ಹೊರಗಡೆ ಉಬ್ಬಿದೆ, ಅದು ಕಾನ್ವೆಕ್ಸ್. ಕನ್ನಡಿ ಮತ್ತು ಮಸೂರಗಳನ್ನ 4 ಬೇರೆ ಬೇರೆ ಟಾಪಿಕ್ ತರಹ ಕಲಿಯೋ ಬದಲು ಅವುಗಳನ್ನ 2 ಫ್ಯಾಮಿಲಿಯಾಗಿ ಡಿವೈಡ್ ಮಾಡೋಣ. ಕಾನಕೇವ್ ಕನ್ನಡಿ ಮತ್ತು ಕಾನ್ವೆಕ್ಸ್ ಮಸೂರ. ಇವೆರಡು ಬೆಳಕನ್ನ ಒಂದು ಕಡೆ ಸೇರಿಸೋ ಕನ್ವರ್ಜಿಂಗ್ ಫ್ಯಾಮಿಲಿಯ ಟ್ವಿನ್ಸ್ ಇದ್ದ ಹಾಗೆ. ಹಾಗೇನೆ ಕಾನ್ವೆಕ್ಸ್ ಕನ್ನಡಿ ಮತ್ತು ಕಾನ್ಕೇವ್ ಮಸೂರ ಇವು ಬೆಳಕನ್ನ ಹರಡೋ ಡೈವರ್ಜಿಂಗ್ ಫ್ಯಾಮಿಲಿಯ ಮೆಂಬರ್ಸ್. ಈ ಥರ ಯೋಚನೆ ಮಾಡಿದ್ರೆ ನಿಮ್ಮ ಕನ್ಫ್ಯೂಷನ್ ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ. ಆದರೆ ಎಕ್ಸಾಮ್ನಲ್ಲಿ ಪರೀಕ್ಷಕರು ನಿಮ್ಗೋಸ್ಕರ ಎಲ್ಲಿ ಬಲೆ ಬೀಸ್ತಾರೆ ಅಂತ ಗೊತ್ತಾ?
ಅದೇ ಈ ಎಕ್ಸೆಪ್ಷನ್ ಟ್ರ್ಯಾಪ್. ಕನ್ವರ್ಜಿಂಗ್ ಫ್ಯಾಮಿಲಿಗೆ ಯಾವುದಾದ್ರೂ ಒಂದು ವಸ್ತುವನ್ನ ತುಂಬಾನೇ ಹತ್ರದಲ್ಲಿ ಇಟ್ಟಾಗ ಇದ್ದಕ್ಕಿದ್ದಂತೆ ಅಲ್ಲಿ ಬಿಂಬ ಅಂದ್ರೆ ಇಮೇಜ್ ವರ್ಚುವಲ್ ಆಗಿ, ನೇರವಾಗಿ ಮತ್ತು ದೊಡ್ಡದಾಗಿ ಕ್ರಿಯೇಟ್ ಆಗತ್ತೆ. ನಿಮಗೊತ್ತಾ, ಡೆಂಟಿಸ್ಟ್ಗಳು ಅಂದ್ರೆ ಹಲ್ಲಿನ ವೈದ್ಯರು ಹಲ್ಲಿನ ದೊಡ್ಡ ಮತ್ತು ನೇರವಾದ ಇಮೇಜ್ ನೋಡಕ್ಕೆ ಇದೇ ಎಕ್ಸೆಪ್ಷನ್ ಅನ್ನೇ ಯೂಸ್ ಮಾಡೋದು. ಇನ್ನು ಈ ಸ್ಟೇಟ್ಮೆಂಟ್ ನೋಡಿ, ಯಾವಾಗ್ಲೂ ವರ್ಚುವಲ್, ನೇರ ಮತ್ತು ಚಿಕ್ಕದಾದ ಬಿಂಬವನ್ನು ಮಾತ್ರ ರೂಪಿಸುತ್ತೆ. ಇದನ್ನೊಂದು ಗೋಲ್ಡನ್ ರೂಲ್ ಅಂತಲೇ ಬರೆದಿಟ್ಕೊಳ್ಳಿ. ಡೈವರ್ಜಿಂಗ್ ಫ್ಯಾಮಿಲಿಯ ಯಾವುದೇ ಮೆಂಬರ್ ಆಗಿರಲಿ, ವಸ್ತುವನ್ನು ಎಲ್ಲಿಯೇ ಇಟ್ರೂ ಇಮೇಜು ಚಿಕ್ಕದಾಗಿ ಮತ್ತು ನೇರವಾಗೇ ಇರುತ್ತೆ. ವೆಹಿಕಲ್ಸ್ನಲ್ಲಿ ಇರುತ್ತಲ್ಲ ರಿಯರ್ ವ್ಯೂ ಕನ್ನಡಿ, ಅದ್ರ ಬಗ್ಗೆ ಯಾವುದೇ ಪ್ರಶ್ನೆ ಬಂದರೂ ಆನ್ಸರ್ ಮಾಡೋಕೆ ಇದೊಂದು ಅಲ್ಟಿಮೇಟ್ ಚೀಟ್ ಕೋಡ್. ಈಗ ಆಪ್ಟಿಕ್ಸ್ನ ಮ್ಯಾಥ್ಸ್ ಕಡೆ ಅಂದ್ರೆ ಗಣಿತದ ಲೆಕ್ಕಾಚಾರಗಳ ಕಡೆ ಹೋಗೋಣ. 4ನೇ ವಿಭಾಗ, ದಿ ಫೋಟೋಗ್ರಾಫರ್ ಅನಾಲಜಿ. ಕಾರ್ಟೀಸಿಯನ್ ಸೈನ್ ಕನ್ವೆನ್ಷನ್ ಅನ್ನೋದು ನೋಡಕ್ಕೇನೋ ಕಾಂಪ್ಲೆಕ್ಸ್ ಗ್ರಾಫ್ ಥರ ಅನ್ಸುತ್ತೆ. ಆದರೆ ಅದನ್ನೊಂದು ಪ್ರಾಕ್ಟಿಕಲ್ ಫೋಟೋಗ್ರಾಫಿ ಸೆಟಪ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಕನ್ನಡಿ ಅಥವಾ ಮಸುರಾನೇ ಫೋಟೋಗ್ರಾಫರ್ ಅಂತ ಅನ್ಕೊಳ್ಳಿ. ಫೋಟೋಗ್ರಾಫರ್ನ ಮುಂದಿರೋ ಮುಟ್ಟಬಹುದಾದ ನಿಜವಾದ ಪ್ರಪಂಚ ನೆಗೆಟಿವ್ ದೂರ, ಆದರೆ ಕನ್ನಡಿಯ ಹಿಂದಿರೋ ಮುಟ್ಟಲಾಗದ ವರ್ಚುವಲ್ ಪ್ರಪಂಚ ಪಾಸಿಟಿವ್. ಹಾಗನೇ ಕಾನ್ವೆಕ್ಸ್ನ ಫೋಕಸ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ, ಕಾನ್ಕೇವ್ನ ಫೋಕಸ್ ಯಾವಾಗಲೂ ನೆಗೆಟಿವ್. ಈ ಥರ ಲಾಜಿಕ್ ಯೂಸ್ ಮಾಡಿದ್ರೆ ಆ ಪ್ಲಸ್ ಮೈನಸ್ ಚಿಹ್ನೆಗಳನ್ನ ಸುಮ್ಮನೆ ಕಂಠಪಾಠ ಮಾಡೋ ಅವಶ್ಯಕತೆನೇ ಇರಲ್ಲ. ಇನ್ನು ಮಿರರ್ ಫಾರ್ಮುಲಾ ಮತ್ತೆ ಲೆನ್ಸ್ ಫಾರ್ಮುಲಾ ಮಧ್ಯೆ ಇರೋ ವ್ಯತ್ಯಾಸ ಕೇವಲ ಒಂದೇ ಒಂದು ಪ್ಲಸ್ ಮತ್ತು ಮೈನಸ್ ಸೈನ್ ಅಷ್ಟೇ. ಕನ್ನಡಿಯು ಬೆಳಕನ್ನ ಹಿಂದಕ್ಕೆ ರಿಫ್ಲೆಕ್ಟ್ ಮಾಡುತ್ತೆ, ಆದರೆ ಲೆನ್ಸು ಬೆಳಕನ್ನ ತನ್ನ ಮೂಲಕ ಮುಂದಕ್ಕೆ ಹೋಗಕ್ಕೆ ಬಿಡುತ್ತೆ. ಬೆಳಕು ಹೇಗೆ ಟ್ರಾವೆಲ್ ಮಾಡುತ್ತೆ ಅನ್ನೋ ಭೌತಿಕ ವಾಸ್ತವತೆನೇ ಈ ಚಿಹ್ನೆಗಳ ಬದಲಾವಣೆಗೆ ಕಾರಣ. ಎಕ್ಸಾಕ್ಟ್ಲಿ ಇದೇ ಕಾರಣಕ್ಕೆ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಒಟ್ಟಿಗೆ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ನಾವು ನೋಡ್ಬೋದು. ಗಣಿತದ ಲೆಕ್ಕಾಚಾರದಲ್ಲಿ ಮ್ಯಾಗ್ನಿಫಿಕೇಶನ್ ಅನ್ನ ಡಿಕೋಡ್ ಮಾಡೋದು ಬಹಳ ಮುಖ್ಯ. ಇಲ್ಲಿ ಒಂದೇ ಒಂದು ವ್ಯಾಲ್ಯೂ 2 ಬೇರೆ ಬೇರೆ ಕಥೆಗಳನ್ನ ಹೇಳುತ್ತೆ. ಅದರ ಸೈನ್ ಬಿಂಬದ ಕ್ಯಾರೆಕ್ಟರ್ ಹೇಳ್ತದೆ. ನೆಗೆಟಿವ್ ಇದ್ರೆ ಅದು ರಿಯಲ್ ಮತ್ತು ಉಲ್ಟಾ, ಪಾಸಿಟಿವ್ ಇದ್ರೆ ಅದು ವರ್ಚುವಲ್ ಮತ್ತು ನೇರ. ಇನ್ನೊಂದ್ ಕಡೆ ಆ ನಂಬರ್ ಬಿಂಬದ ಸೈಜ್ ಹೇಳ್ತದೆ. ಒಂದಕ್ಕಿಂತ ದೊಡ್ಡದಾಗಿದ್ರೆ ಬಿಂಬ ದೊಡ್ಡದಾಗಿದೆ, ಒಂದಕ್ಕಿಂತ ಚಿಕ್ಕದಾಗಿದ್ರೆ ಬಿಂಬ ಚಿಕ್ಕದಾಗಿದೆ. ಇವೆರಡನ್ನೂ ಸಪ್ರೇಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಲೆಕ್ಕಾಚಾರ ಎಂದಿಗೂ ತಪ್ಪಾಗಲ್ಲ. ನಾವು ಇದುವರೆಗೆ ಪುಸ್ತಕದ ಲೆಕ್ಕಾಚಾರ ನೋಡಿದ್ವಿ. ಈಗ 5ನೇ ವಿಭಾಗದಲ್ಲಿ ಪ್ರಕೃತಿಯೇ ಸೃಷ್ಟಿ ಮಾಡೋ ಅದ್ಭುತವಾದ ದೃಷ್ಟಿ ಭ್ರಮೆಗಳ ಕಡೆ ಅಂದ್ರೆ ರಿಯಲ್ ವರ್ಲ್ಡ್ ಆಪ್ಟಿಕಲ್ ಇಲ್ಯೂಷನ್ಸ್ ಕಡೆ ಹೋಗೋಣ. ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗೋದು ನೀವೆಲ್ಲ ನೋಡೇ ಇದ್ದೀವಿ. ಆದರೆ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ನಕ್ಷತ್ರಗಳು ಮಿನುಗೋದೇ ಇಲ್ಲ. ಇದು ಕೇವಲ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ನಿಂದ ಆಗೋ ಒಂದು ಇಲ್ಯೂಷನ್. ನಮ್ಮ ಭೂಮಿಯ ವಾತಾವರಣದಲ್ಲಿ ಗಾಳಿಯ ಸಾಂದ್ರತೆ, ಟೆಂಪರೇಚರ್ ಪ್ರತಿ ಸೆಕೆಂಡು ಚೇಂಜ್ ಆಗ್ತಾನೇ ಇರುತ್ತೆ. ಇದು ನಕ್ಷತ್ರದ ಬೆಳಕನ್ನ ಕಂಟಿನ್ಯೂಸ್ ಆಗಿ ಬಾಗುವಂತೆ ಮಾಡುತ್ತೆ. ಹೀಗೆ ನಮ್ಮ ಕಣ್ಣಿಗೆ ತಲುಪೋ ಬೆಳಕಿನ ಪ್ರಮಾಣ ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಇರೋದ್ರಿಂದ ನಮಗೆ ಆ ನಕ್ಷತ್ರಗಳು ಮಿನುಗ್ದ ಹಾಗೆ ಅನ್ಸುತ್ತೆ ಅಷ್ಟೇ. ಸ್ವಲ್ಪ ಯೋಚನೆ ಮಾಡಿ. ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಕಣ್ಣು ಮುಂದೆಯೇ ಈ ಬೆಳಕು ಇನ್ನೆಷ್ಟು ಕಾಣದ ವಿಸ್ಮಯಗಳನ್ನ ಅಡಗಿಸಿಟ್ಟಿರಬಹುದು. ನಾವು ಈ ರೀತಿ ಲಾಜಿಕ್ಕಿಂದ ಸೈನ್ಸನ್ನು ಅರ್ಥ ಮಾಡ್ಕೊಂಡ್ರೆ ನಾವಿರೋ ಈ ಜಗತ್ತನ್ನ ನೋಡೋ ದೃಷ್ಟಿಕೋನನೇ ಬದಲಾಗ್ಬಿಡುತ್ತೆ. ಈ ವಿಶ್ಲೇಷಣೆ ನಿಮ್ಗೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಇದೇ ಥರದ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.